ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹಾಮಳೆ ಎಫೆಕ್ಟ್ನಿಂದ ಬೆಳಗಾವಿ ಜಿಲ್ಲೆಯಲ್ಲಿ ದುರಂತವೇ ನಡೆದಿದೆ. ಕಾಗವಾಡ ತಾಲೂಕಿನ ಕೃಷ್ಣಾ ನದಿ ತೀರದಲ್ಲಿ ಬರೋಬ್ಬರಿ 4 ಕೋಟಿ ಮೌಲ್ಯದ ರೈತರ ಜಾಕ್ ವಾಲ್ ಕುಸಿದಿದೆ. ಶೇಡ್ಬಾಲದ ಶಾಂತಿನಾಥ ಮತ್ತು ಕೃಷ್ಣ ಏತ ನೀರಾವರಿ ಯೋಜನೆಯ ಜಾಕ್ ವೆಲ್ ಕುಸಿದಿದ್ದು 75 HPA 4 ಬೃಹತ್ ಪಂಪ್ ಸೆಟ್ ವಿದ್ಯುತ್ ಕಂಬಗಳು ನದಿ ಪಾಲಾಗಿವೆ. 30 ವರ್ಷಗಳ ಹಿಂದೆ ಜಮೀನು ಅಡವಿಟ್ಟು ರೈತರೇ ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿಕೊಂಡಿದ್ದ ಏತ ನೀರಾವರಿ ಜಾಕ್ ವೆಲ್ ಕುಸಿತದಿಂದ 500ಕ್ಕೂ ಹೆಚ್ಚು ರೈತ ಕುಟುಂಬಗಳು ಭೀತಿಗೆ ಬಿದ್ದಿವೆ. ಮಳಿ ಹೆಂಗ್ ಬೆಳಿಗ್ಗೆ ಏನು ಕುಮಾರ್ ಜರ ಮ್ಯಾಗಿಂದ ಬರ್ಕೊತ ಹೋಗೋ ಜರ 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 ವೈರ್ ತೋರು ವೈರ್ ನಾಮ ನೋಡ್ರಿ ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ಕೊಟ್ಟಿಗೆಹಾರ ಮೂಡಿಗೆರೆ ಸುತ್ತಮುತ್ತ ವರುಣ ಅಬ್ಬರಿಸ್ತಾ ಇದ್ದಾನೆ. ನಿರಂತರ ಮಳೆ ಆರ್ಭಟಕ್ಕೆ ಮಲೆನಾಡು ಭಾಗದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಕಳಸದಲ್ಲಿ ಗಾಳಿ ಮಳೆ ಅಬ್ಬರಕ್ಕೆ ಬೃಹತ್ ಮರಗಳು ಧರೆಗುರುಳಿವೆ. ಕಳಸ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳ ಜನರೇ ಮರಗಳ ತೆರವು ಕಾರ್ಯವನ್ನ ನಡೆಸಿದ್ದಾರೆ. ಕೊಟ್ಟಿಗೆಹಾರದ ದೇವನ್ಕೂಲ್ ಗ್ರಾಮದಲ್ಲಿ ಭೂ ಕುಸಿದಿದೆ. ಇನ್ನು ಮಳೆ ಅಬ್ಬರಕ್ಕೆ ನದಿಗಳು ಮೈದುಂಬಿ ಹರಿತಾ ಇವೆ. ಜಿಲ್ಲೆಯ ಕೊಡಿಕೆಯ ತ್ರಿವೇಣಿ ಸಂಗಮದಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಹೇಮಾವತಿ, ಜಪಾವತಿ ಹಾಗೂ ಗುಪ್ತಗಾಮಿನಿ ನದಿಗಳು ಸಂಗಮವಾಗಿರುವ ಈ ಪ್ರದೇಶದಲ್ಲಿ ಜಲ ವೈಭವ ಕಂಡು ಬರ್ತಾ ಇದೆ. 24 ಗಂಟೆಗಳಿಂದ ಏನೋ ಹೇಮಾವತಿ ಇರಬಹುದು ಮತ್ತು ದಾವಣಗೆರೆ ಜಿಲ್ಲೆಯ ಒಳ್ಳೆಯ ಮಳೆಯಾಗಿದ್ದು ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇರುವುದನ್ನು ಕಂಡು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಮಳೆ ಕೊರತೆಯಿಂದ ಆತಂಕದಲ್ಲಿದ್ದ ಅನ್ನದಾತರು ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ತುಂಗಾ ಡ್ಯಾಂನಿಂದ ಸುಮಾರು 22,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದ್ದು ತುಂಗಭದ್ರಾ ನದಿಯ ನೀರಿನ ಮಟ್ಟ ಏರಿಕೆಯಾಗಿದೆ. ಇನ್ನು ಜಿಲ್ಲೆಯ 22 ಕೆರೆಗಳಿಗೆ ಜೀವ ಕಳೆ ಬಂದಿದ್ದು ಕೃಷಿ ಚಟುವಟಿಕೆಗಳು ಮತ್ತೆ ಕರಿಗೆದರಿವೆ. ಮಲೆನಾಡು ಭಾಗದಲ್ಲಿ ನಿರಂತರ ಜಿಟಿಜಿಟಿ ಮಳೆಯ ಪರಿಣಾಮ ಶಿವಮೊಗ್ಗದ ತುಂಗಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಜಲಾಶಯಕ್ಕೆ 32,000 ಕ್ಯೂಸೆಕ್ ನೀರು ಒಳಹರಿವು ಬರ್ತಾ ಇದ್ದು 22 ಗೇಟ್ಗಳ ಮೂಲಕ ನೀರು ಹೊರಬಿಡಲಾಗ್ತಾ ಇದೆ. ಇನ್ನು ಜಿಲ್ಲೆಯಲ್ಲಿ 2 ದಿನಗಳಿಂದ ಸುರಿತಾ ಇರುವ ಭಾರೀ ಮಳೆ ಹಾಗೂ ಬಿರುಗಾಳಿಗೆ ಹೊಸನಗರ ತಾಲೂಕಿನಲ್ಲಿ ಹಾನಿ ಸಂಭವಿಸಿದೆ. ರಸ್ತೆ ಬದಿಯಲ್ಲಿದ್ದ ಹಲವು ಮರಗಳು ಧರೆಗುರುಳಿದ್ದು 170ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಬಿದ್ದಿವೆ. ಇದರಿಂದ ಹಲವು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡು ಜನರು ಕತ್ತಲಲ್ಲೇ ಕಾಲವನ್ನ ಕಳೆದಿದ್ದಾರೆ. ಮಹಾರಾಷ್ಟ್ರದ ಕೊಂಕಣಘಟ್ಟ ಪ್ರದೇಶದಲ್ಲಿ ಸುರಿತಾ ಇರುವ ನಿರಂತರ ಮಳೆಯಿಂದ ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಆತಂಕ ಸೃಷ್ಟಿಯಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ದತ್ತ ಮಂದಿರ ಮುಳುಗಡೆ ಭೀತಿ ಎದುರಾಗಿದೆ. ಈಗಾಗಲೇ ಮಂದಿರದ ಕೆಳಭಾಗ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ.
ಸದ್ಯ ಕೃಷ್ಣಾ ನದಿಗೆ 90,000 ಕ್ಯೂಸೆಕ್ಗೂ ಅಧಿಕ ನೀರು ಹರಿದು ಬರ್ತಾ ಇದ್ದು ದೂಧಗಂಗಾ, ವೇದಗಂಗಾ ಹಾಗೂ ಪಂಚಗಂಗಾ ನದಿಗಳ ಒಳಹರಿವು ಕೂಡ ಹೆಚ್ಚಾಗಿದೆ. ಇನ್ನು ಕರ್ನಾಟಕ ಗಡಿ ಭಾಗದಲ್ಲಿರುವ ನರಸಿಂಹವಾಡಿ ದತ್ತ ಮಂದಿರ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈಗಾಗಲೇ ದೇವಸ್ಥಾನ ಮುಳುಗಡೆಯಾಗಿದ್ದು, ಮುಳುಗಿರುವ ದೇವಸ್ಥಾನದಲ್ಲೇ ಭಕ್ತರು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಇನ್ನು ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾ ಇದ್ದ ಈ ಪುಣ್ಯಕ್ಷೇತ್ರ ಇದೀಗ ಪ್ರವಾಹದ ಆತಂಕ ಎದುರಿಸ್ತಾ ಇದೆ. ಮಳೆ ಇದೇ ರೀತಿ ಮುಂದುವರೆದರೆ ದೇವಸ್ಥಾನ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗುವ ಸಾಧ್ಯತೆ ಇದೆ. ಬಾಗಲಕೋಟೆಯ ಹೆಪ್ಪರಿಗೆ ಬ್ಯಾರೇಜ್ಗೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಹೆಪ್ಪರಿಗೆ ಬ್ಯಾರೇಜ್ನಿಂದ 84,000 ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ. ಕಳೆದ 4 ದಿನಗಳಿಂದ ಕೃಷ್ಣಾ ಹಾಗೂ ಘಟಪ್ರಭಾ ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಮಹಾಮಳೆಯ ಪರಿಣಾಮವಾಗಿ ರಾಜಾಪುರ ಬ್ಯಾರೇಜ್ನ ಹೊರಹರಿವು 98,000 ಕ್ಯೂಸೆಕ್ಗೆ ಏರಿಕೆಯಾಗಿತ್ತು. ಹಿಡಿಕಲ್ ಜಲಾಶಯದಿಂದ 21,000 ಕ್ಯೂಸೆಕ್ ನೀರು ಬಿಡಲಾಗ್ತಾ ಇದೆ. ಸದ್ಯ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಿದ ಹಿನ್ನೆಲೆಯಲ್ಲಿ ಕೃಷ್ಣಾ ಹಾಗೂ ಘಟಪ್ರಭಾ ನದಿ ಪಾತ್ರದ ರೈತರಲ್ಲಿ ಸಂತಸ ಮೂಡಿದೆ. ನಿರಂತರ ಮಳೆಯಿಂದ ಬಾಗಲಕೋಟೆಯ ಕೃಷ್ಣಾ ನದಿ ಮೈತುಂಬಿ ಹರಿತಾ ಇದ್ದು, ಜಮಖಂಡಿ ಭಾಗದ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಚಿಕ್ಕಪಡಸಲಗಿ ಬಳಿಯ ಶ್ರಮಬಿಂದು ಸಾಗರದಲ್ಲಿ ನೀರು ಹರಿದು ಬಂದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ದಿವಂಗತ ಸಿದ್ದು ನ್ಯಾಮಗೌಡ ಅವರನ್ನ ರೈತರು ಸ್ಮರಿಸಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಯಿಂದ ಮರ ಬಿದ್ದು ಆಟೋ ಸಂಪೂರ್ಣವಾಗಿ ಜಖಂ ಆಗಿದೆ. ರಸ್ತೆ ಅಕ್ಕಪಕ್ಕ ನಿಲ್ಲಿಸಿದ್ದ ಆಟೋ ಮೇಲೆ ಬೃಹತ್ ಗಾತ್ರದ ನೀಲಗಿರಿ ಮರ ಬಿದ್ದಿದ್ದು ಕೆಲಕಾಲ ಸಂಚಾರ ಸಮಸ್ಯೆ ಕಂಡು ಬಂದಿದೆ. ಇನ್ನು ಇದೇ ವೇಳೆ ಮಧ್ಯವೇನ್ ಅರಣ್ಯ ಅಧಿಕಾರಿಗಳು ಬಿದ್ದಿದ್ದ ಬೃಹತ್ ಮರವನ್ನ ತೆರವು ಮಾಡಿದ್ದಾರೆ. ಅದೃಷ್ಟವಶಾತ್ ಮರ ಬೀಳುವ ವೇಳೆ ಸ್ಥಳದಲ್ಲಿ ಯಾರೂ ಇಲ್ಲ. ಕಾರಣ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ನದಿಗಳು ಉಕ್ಕಿ ಹರಿತಾ ಇವೆ. ಧರ್ಮಸ್ಥಳದ ನೇತ್ರಾವತಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಕೊಟ್ಟಿಗೆಹಾರ, ದೇವರಮನೆ ಭಾಗಗಳಲ್ಲಿ ಭಾರೀ ಮಳೆಯಾಗ್ತಾ ಇದ್ದು, ಚಾರ್ಮಾಡಿ ಘಾಟ್ನಲ್ಲಿ ದಾಖಲೆಯ ಮಳೆ ಸುರಿದಿದೆ. ಇನ್ನು ನಿರಂತರ ಮಳೆಯಿಂದ ಮಲೆನಾಡು ಮತ್ತು ಕರಾವಳಿ ಭಾಗದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಚುರುಕುಗೊಂಡ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂನ ಒಳಹರಿವಿನ ಮಟ್ಟ ಮತ್ತಷ್ಟು ಹೆಚ್ಚಾಗಿದೆ. ಒಂದೇ ದಿನದಲ್ಲಿ ಜಲಾಶಯಕ್ಕೆ 2 ಅಡಿ ನೀರು ಬಂದಿದೆ. 500ರಿಂದ 5,000 ಕ್ಯೂಸೆಕ್ಗೆ ಡ್ಯಾಂ ನೀರಿನ ಒಳಹರಿವು ಏರಿಕೆಯಾಗಿದೆ. ಇನ್ನು ಡ್ಯಾಂ ನೀರಿನ ಮಟ್ಟ ಏರಿಕೆಯಿಂದ ರೈತರಲ್ಲಿ ಮಂದಹಾಸ ಮೂಡಿದೆ. ನಿಧಾನವಾದರೂ ಪರವಾಗಿಲ್ಲ, ಡ್ಯಾಂ ಭರ್ತಿಯಾಗಲಿ ಅಂತ ರೈತರು ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿರುಗಾಳಿಯ ಆರ್ಭಟ ಜೋರಾಗಿದ್ದು ಭೀಕರ ಬರಗಾಲದ ಕಂಟಕ ಎದುರಾಗಿದೆ. ಇಷ್ಟೊತ್ತಿಗಾಗಲೇ ಜಿಲ್ಲೆಯಲ್ಲಿ ಮಳೆಯಾಗಿ ರೈತರು ಬಿತ್ತನೆ ಕಾರ್ಯ ಮಾಡಿರಬೇಕಿತ್ತು. ಆದರೆ ಮಳೆ ಕೈಕೊಟ್ಟ ಪರಿಣಾಮವಾಗಿ ರೈತರು ಬಿತ್ತನೆಯನ್ನ ಮಾಡಲು ಮಳೆಗಾಗಿ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಇನ್ನು ಜಿಲ್ಲೆಯಲ್ಲಿ ಬಿರುಗಾಳಿ ಮುಂದುವರಿಯಲಿದ್ದು ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ಮರ ಗಿಡಗಳ ಕೆಳಗಡೆ ನಿಲ್ಲದಂತೆ ಎಚ್ಚರಿಕೆಯನ್ನ ನೀಡಿದ್ದಾರೆ.
ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮವಾಗಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಬರದ ಛಾಯೆ ಆವರಿಸಿದೆ. ಬರ ಪರಿಸ್ಥಿತಿ ಕುರಿತು ಕಲಬುರಗಿ ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಸಭಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಡಿಸಿಎಂ ಜಿ ಪರಮೇಶ್ವರ್ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಿದ್ರು. ಇನ್ನು ಈ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಅಧಿಕಾರಿಗಳು ಭಾಗಿಯಾಗಿದ್ದರು. ಇದೇ ವೇಳೆ ರೈತರು ಹಾಗೂ ಸಾರ್ವಜನಿಕರು ವಿವಿಧ ಬೇಡಿಕೆಗಳೊಂದಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದರು. ಸರ್ ಸುಬೇದಾರ್ ಸರ್ ರಾಜ್ಯದ ಕೆಲವು ಕಡೆ ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಸಂಕಷ್ಟದಲ್ಲಿರುವ ರೈತರ ಸಾಲ ಮನ್ನಾ ಮಾಡ್ತಾರಾ ಸಿಎಂ ಡಿಕೆ ಶಿವಕುಮಾರ್ ಎನ್ನುವ ಪ್ರಶ್ನೆ ಈಗ ಎದುರಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ನಡೆದ ಬರದ ಸಭೆ ವೇಳೆ ಸಾಲ ಮನ್ನಾ ಮಾಡುವ ಬಗ್ಗೆ ಸಿಎಂ ಡಿಕೆಶಿ ಪರೋಕ್ಷವಾಗಿ ಸುಳಿವು ಕೊಟ್ಟಿದ್ದಾರೆ. ಸಾಲ ಮನ್ನಾ ಮಾಡುವ ಕುರಿತು ಪರಿಶೀಲಿಸಿ ನಂತರ ನಿರ್ಧಾರ ಕೈಗೊಳ್ಳಲಾಗುವುದು ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಹಿಂದೆಯೂ ಕೂಡ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ರೈತರ ಸಾಲ ಮನ್ನಾ ಮಾಡಿದ್ರು. ಇದರ ನಡುವೆ ಡಿಕೆಶಿ ನಿರ್ಧಾರ ಕುತೂಹಲವನ್ನ ಮೂಡಿಸಿದೆ. ಬರಗಾಲ ನೋಡ್ಲಿಕ್ಕೇನೆ ಇಲ್ಲಿಗೆ ಬಂದಿದ್ದೀನಿ. ಜನರ ಮತ್ತು ಜನಪ್ರತಿನಿಧಿಗಳನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೀನಿ. ಇವತ್ತೆಲ್ಲ ಮೀಟಿಂಗ್ ಮಾಡ್ತೀನಿ. ತಿರ್ಗಾದಾದ್ಮೇಲೆ ಇನ್ನ 2-3 ದಿನ ಬಿಟ್ಟು ಬೆಳಗಾವಿಗೂ ಕೂಡ ಹೋಗ್ತಾ ಇದ್ದೀನಿ. ಸೊ ಎಲ್ಲ ಕಡೆ ಹಳ್ಳಿಲಿ ಏನಿದೆ ಸಮಸ್ಯೆ ನೋಡಿ ಅದಕ್ಕೆ ಕಾನೂನು ಒಂದು ಚೌಕಟ್ಟಿದೆ. ಬರಗಾಲ ಘೋಷಣೆ ಮಾಡೋದು ಸಮಸ್ಯೆ ಬಗೆಹರಿಸಬೇಕು ಅಂತ ಈ ಬೇಡಿಕೆಗಳೆಲ್ಲ ಜನ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಪ್ರಜಾ ಇಲಾಖೆ ಅಂತ ನೇಮಕ ಮಾಡಿ ಅದಕ್ಕೆ ಒಂದು ಮಿನಿಸ್ಟ್ರಿನೇ ಇಟ್ಟು ಅದಕ್ಕೆ ಎಲ್ಲ ಅವರ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಎಷ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ. ಸ್ಪೆಷಲ್ ಪ್ಯಾಕೇಜ್ ಏನಾದ್ರು ಕೊಡ್ತೀರಾ? ಸಾಲ ಮನ್ನಾ ಬಗ್ಗೆ ರೈತರು ಜಾಸ್ತಿ ಮಹಾರಾಷ್ಟ್ರದ ಮನ್ನಾ ಮಾಡಿರ ಸರ್. ಸಾಲ ಮನ್ನಾ ಬರ್ರಿ ಮಹಾರಾಷ್ಟ್ರ ಮತ್ತು ತಮಿಳುನಾಡು ಈ ಕರ್ನಾಟಕ ಒಂದೇ ಸರ್. ರಾಜ್ಯದ ಕೆಲವೆಡೆ ಇನ್ನೂ ವರುಣನ ಕೃಪೆ ಕಾಣಿಸದ ಹಿನ್ನೆಲೆಯಲ್ಲಿ ಜನಜೀವನ ಸಂಕಷ್ಟಕ್ಕೆ ಸಿಲುಕಿದೆ. ವಿಜಯನಗರ ಜಿಲ್ಲೆಯಲ್ಲಿ ಮಳೆ ಕೈಕೊಟ್ಟ ಪರಿಣಾಮವಾಗಿ ಬಿತ್ತನೆ ಕಾರ್ಯ ಸ್ಥಗಿತಗೊಂಡಿದ್ದು ಕೂಲಿ ಕಾರ್ಮಿಕರಿಗೆ ಕೆಲಸವೇ ಇಲ್ಲದಂತಾಗಿದೆ. ಜಿಲ್ಲೆಯ ತಾಂಡಾ ಜನರು ಉದ್ಯೋಗ ಅರಿಸಿ ಕುಟುಂಬ ಸಮೇತ ಗೂಳೆ ಹೊರಟಿದ್ದಾರೆ. ಇನ್ನು ಹೊಟ್ಟೆ ತುಂಬಿಸಿಕೊಳ್ಳಲು ಗೂಳೆ ಅನಿವಾರ್ಯ ಅಂತ ಮನೆಗಳಿಗೆ ಬೀಗ ಹಾಕಿ ಮಂಡ್ಯ, ಮೈಸೂರು, ಬೆಂಗಳೂರು ಹಾಗೂ ಮಹಾರಾಷ್ಟ್ರಕ್ಕೆ ಗೂಳೆ ಹೊರಟಿದ್ದಾರೆ. ರಾಜ್ಯದ ಹಲವೆಡೆ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಮಳೆ ಇಲ್ಲದೆ ಹತ್ತಿ ಬೆಳೆ ಒಣಗಿದ್ದಕ್ಕೆ ಬೇಸತ್ತು ಈಗ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕು ಚಟ್ಟಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮಳೆ ಬಾರದೆ ಹತ್ತಿ ಬೆಳೆ ಒಣಗಿದ್ದಕ್ಕೆ ನೊಂದಿದ್ದ ರೈತ 38 ವರ್ಷದ ಮಲ್ಲಿಕಾರ್ಜುನ್ ಜಮೀನಿನಲ್ಲೇ ಕ್ರಿಮಿನಾಶಕವನ್ನ ಸೇವಿಸಿದ್ರು. ಇನ್ನು ಅಸ್ವಸ್ಥಗೊಂಡಿದ್ದ ರೈತನನ್ನ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿಯೇ ರೈತ ಮಲ್ಲಿಕಾರ್ಜುನ್ ಮೃತಪಟ್ಟಿದ್ದಾರೆ. ಸೆಲ್ಫಿ ಹುಚ್ಚಾಟಕ್ಕೆ 2 ವಿದ್ಯಾರ್ಥಿಗಳು ಅಪಾಯಕ್ಕೆ ಸಿಲುಕಿದ ಘಟನೆ ಕೊಡಗಿನ ಮಲ್ಲಳ್ಳಿ ಜಲಪಾತದಲ್ಲಿ ನಡೆದಿದೆ. ಆಂಧ್ರ ಪ್ರದೇಶದಿಂದ ಇಲ್ಲಿ ಬಂದಿದ್ದ ವಿದ್ಯಾರ್ಥಿಗಳು ಸುರಕ್ಷತಾ ಬೇಲಿ ದಾಟಿ ಜಲಪಾತದ ಬಳಿ ತೆರಳಿದ್ರು. ಇದೇ ವೇಳೆ ನೀರಿನ ಸೆಳೆತಕ್ಕೆ ಸಿಲುಕಿ ಬಂಡೆ ಹಿಡಿದು ಸುಮಾರು 1 ಗಂಟೆ ಜೀವವನ್ನ ಉಳಿಸಿಕೊಳ್ಳಲು ಗಣೇಶ್ ನಾಯಕ್ ಹಾಗೂ ಸಂತೋಷ್ ಕುಮಾರ್ ಹೋರಾಡಿದ್ದಾರೆ. ಇನ್ನು ಮಾಹಿತಿಯನ್ನ ತಿಳಿದು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಹಗ್ಗದ ನೆರವಿನಿಂದ 2 ವಿದ್ಯಾರ್ಥಿಗಳನ್ನ ರಕ್ಷಿಸಿದ್ದಾರೆ. ಕಸದ ರಾಶಿಗೆ ನವಜಾತ ಶಿಶುವನ್ನ ಎಸೆದು ಪಾಪಿ ತಾಯಿ ಪರಾರಿಯಾಗಿರುವ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ನರಗುಂದ ರಸ್ತೆಯಲ್ಲಿ ನಡೆದಿದೆ. ಇನ್ನು ಬಸವನಕಟ್ಟಿ ಸೇತುವೆ ನಡೆದಿದೆ. ಕುರಿಗಾಹಿಯೊಬ್ಬರಿಗೆ ಮಗುವಿನ ಅಳುವಿನ ಶಬ್ದ ಕೇಳಿಸಿದ್ದು ಸ್ಥಳಕ್ಕೆ ಧಾವಿಸಿ ಶಿಶುವನ್ನ ರಕ್ಷಣೆ ಮಾಡಿದ್ದಾರೆ. ಬಳಿಕ ಅವರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದು ಮಗುವನ್ನ ಸೌದತ್ತಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ರಾಮದುರ್ಗ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಶಿಶುವನ್ನ ತೊರೆದಿರುವವರ ಪತ್ತೆಗೆ ತನಿಖೆಯನ್ನ ಆರಂಭಿಸಿದ್ದಾರೆ. ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದ ಯುವಕ 27ನೇ ಮಹಡಿಯಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ
ನೆಲಮಂಗಲದ ಪ್ರೆಸ್ಟೀಜ್ ಜಿಂದಾಲ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ. ಪೋಷಕರು ಮಲಗಿದ್ದ ವೇಳೆ ಬೆಳಗ್ಗೆ ಮಹಡಿಯಿಂದ ಹಾರಿ 23 ವರ್ಷದ ಆದಿತ್ಯ ಅಯ್ಯರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸ್ಥಳಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ದೇವನಹಳ್ಳಿ ಹೊರವಲಯದ ರೈಲ್ವೆ ಹಳಿ ಪಕ್ಕದಲ್ಲಿ ವಿದ್ಯಾರ್ಥಿನಿಯೊಬ್ಬಳ ಶವ ಪತ್ತೆಯಾಗಿದೆ. ದೇವನಹಳ್ಳಿ ಹೊರವಲಯದ ಡಾಬಾ ಗೇಟ್ ಸಮೀಪದ ರೈಲ್ವೆ ಟ್ರ್ಯಾಕ್ ಬಳಿ ಶವ ಪತ್ತೆಯಾಗಿದ್ದು, ಒಗರವಾಡಿ ಗ್ರಾಮದ 15 ವರ್ಷದ ದೀಪಿಕಾ ಮೃತ ವಿದ್ಯಾರ್ಥಿನಿ ಅಂತ ಗುರುತಿಸಲಾಗಿದೆ. ಇನ್ನು ದೀಪಿಕಾಳ ಮೃತದೇಹ ಕಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಮಗಳ ಶವ ಕಂಡು ತಾಯಿ ಮೂರ್ಛೆ ಹೋಗಿದ್ದಾರೆ. ಘಟನಾ ಸ್ಥಳಕ್ಕೆ ದೇವನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನ ಸ್ಯಾಂಕಿ ಕೆರೆಗೆ ಹಾರಿ ಯುವತಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. 20 ವರ್ಷದ ತೇಜು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಸಾಯುವ ಮುನ್ನ ತೇಜು ತನ್ನ ಪ್ರಿಯಕರನಿಗೆ ಮಾಹಿತಿಯನ್ನ ನೀಡಿದ್ಲು ಅಂತ ಹೇಳಲಾಗಿದೆ. ಸದ್ಯ ತೇಜು ಹೇಳಿದ ಸಂದೇಶವನ್ನ ಪ್ರಿಯಕರ ಆಕೆಯ ತಾಯಿಗೂ ಕೂಡ ತಿಳಿಸಿದ್ದಾನೆ. ಇನ್ನು ಪ್ರೀತಿ ವಿಚಾರವೇ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಶಂಕಿಸಲಾಗಿದೆ. ಘಟನಾ ಸ್ಥಳಕ್ಕೆ ಸದಾಶಿವನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಈ ಪ್ರಕರಣವನ್ನ ದಾಖಲಿಸಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಇಲ್ಲ ಸರ್, ನೈಟ್ ಈ ಥರ ಏನೋ ಇದ್ದಾಳೆ, ಈ ಥರ ಸಾಯಂಕಾಲ ಟೈಮ್ದಲ್ಲಿ ಏನೋ ಯಾರೋ ಹುಡುಗನಿಗೆ ಮೆಸೇಜ್ ಮಾಡಿದ್ದಾಳೆ, ಸೂಸೈಡ್ ಮಾಡ್ಕೊತಾ ಇದ್ದೀವಿ ಅಂತ ಏನೋ ಹೇಳಿದ್ದಾಳೆ. ಅಷ್ಟೊತ್ತಿಗೆ ನಾವು ಬಂದಿದ್ದೀವಿ, ಬಟ್ ಇಲ್ಲಿ ಏನು ಕತ್ಲಲ್ಲಿ ಕಾಣಿಸಿಲ್ಲ. ಫಸ್ಟು ಸೆಕೆಂಡು ಸೆಕ್ಯೂರಿಟಿ ಟೈಟ್ ಇಲ್ಲ ಅಂದರೆ ಇದನ್ನ ಸಾಯ್ತಾನೆ ಇರ್ತಾರೆ ಮಕ್ಕಳು. ಇಲ್ಲಿ ಬಂದು ಸಾಯುವಂಥ ಜಾಗ ಅಲ್ವಲ್ಲ ಸರ್ ಇದು. ಇಷ್ಟು ಚಿಕ್ಕ ಜಾಗದಲ್ಲಿ ಬಂದು ಸಾಯ್ತಾರೆ ಅಂದರೆ ಎಷ್ಟು ಟೈಟ್ ಇದೆ ನೋಡಿ ನಮ್ಮದು ಮ್ಯಾನೇಜ್ಮೆಂಟ್, ಬಸ್ ಮ್ಯಾನೇಜ್ಮೆಂಟ್. ಮಕ್ಕಳಿಗೆ ಯಾವತ್ತೂ ಬುದ್ಧಿ ಇರ್ಬೇಕು ಸರ್. ಕಷ್ಟಪಟ್ಟು ಸಾಕಿರ್ತೀವಿ, ಲಾಸ್ಟಲ್ಲಿ 1 ಮಿನಿಟ್ ಡಿಸಿಷನ್ಗೆ ಅವ್ರು ಲೈಫ್ ಹಾಳು ಮಾಡ್ಕೊಬಿಟ್ರೆ ನಾವು ಕಷ್ಟಪಟ್ಟಿರೋದೆಲ್ಲ ವೇಸ್ಟ್ ಆಗುತ್ತೆ. ಏನಂತ ಸರ್ ಏನೋ ಹೇಳ್ಕೊಂಡಿದ್ದೀರಾ? ಏನಾದರೂ ಬೇಜಾರಿದೆ? ಪಿಡಿಒ ಕಿರುಕುಳಕ್ಕೆ ಬೇಸತ್ತು ಬಿಲ್ ಕಲೆಕ್ಟರ್ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕಾಟೇನಹಳ್ಳಿಯಲ್ಲಿ ನಡೆದಿದೆ. ಬಿಳಿಚೋಡು ಪಂಚಾಯಿತಿ ಬಿಲ್ ಕಲೆಕ್ಟರ್ 49 ವರ್ಷ ಶಿವಪ್ಪ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 23 ವರ್ಷದಿಂದ ಬಿಲ್ ಕಲೆಕ್ಟರ್ ಆಗಿದ್ದ ಶಿವಪ್ಪ ಬಿಳಿಚೋಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ನಂದಿಲಿಂಗೇಶ್ 2 ವರ್ಷಗಳಿಂದ ಹೆಚ್ಚುವರಿ ಟಾರ್ಗೆಟ್ ರೀಚ್ ಮಾಡುವಂತೆ ಹಿಂಸೆ ಕೊಡ್ತಾ ಇದ್ರು ಹಾಗೂ ಹೆಚ್ಚುವರಿ ಉದ್ರಿ ಕಂದಾಯ ವಸೂಲಿ ಮಾಡುವಂತೆ ಮಾನಸಿಕ ಹಿಂಸೆಯನ್ನ ನೀಡ್ತಾ ಇದ್ರು. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ರಾಜೀನಾಮೆಯನ್ನ ನೀಡುವಂತೆ ಕಿರುಕುಳವನ್ನ ನೀಡ್ತಾ ಇದ್ರು ಅಂತ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಬಿಳಿಚೋಡು ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಯುವಕನೊಬ್ಬನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಬೆಂಗಳೂರಿನ ಕನಕಪುರ ರಸ್ತೆಯ ಜರಗನಹಳ್ಳಿಯಲ್ಲಿ ನಡೆದಿದೆ. ಕುಡಿದು ಬಾರ್ನಿಂದ ಹೊರಬರ್ತಾ ಇದ್ದ ಉದಯ್ ಕುಮಾರ್ ಇದೇ ವೇಳೆ ಬಾರ್ ಒಳಗೆ ಹೋಗಲು ಚಲುವ ಮತ್ತು ತೇಜಸ್ ಬಂದಿದ್ರು. ಇದೇ ವೇಳೆ ಉದಯ್ ಕುಮಾರ್, ಚಲುವ ಮತ್ತು ತೇಜಸ್ ಇವರನ್ನ ಗುರಾಯಿಸಿದ ಅಂತ ವಿಚಾರಕ್ಕೆ ಗಲಾಟೆ ನಡೆದಿದ್ದು, ಇಲ್ಲಿ ಉದಯ್ ಕುಮಾರ್ಗೆ ಚಾಕು ಮತ್ತು ಬಿಯರ್ ಬಾಟಲಿಯಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಪುಟ್ಟೇನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಬೆಂಗಳೂರಲ್ಲಿ ಮಾನವೀಯತೆಯನ್ನೇ ಮರೆತ ಹೆತ್ತವರ ಕ್ರೌರ್ಯ ಬಯಲಾಗಿದೆ. ಗಂಡ ಹೆಂಡತಿ ಜಗಳದಲ್ಲಿ 11 ತಿಂಗಳ ಹಸುಗೂಸು ಬಲಿಯಾಗಿದೆ. ತಾಯಿ ಮಗುವನ್ನ ಫುಟ್ಬಾಲ್ನಂತೆ ಒತ್ತರೆ ತಂದೆ ಶೆಡ್ನಿಂದ ಹೊರಗೆ ಎಸೆದಿದ್ದಾನೆ ಎನ್ನುವ ಆರೋಪ ಕೇಳಿಬಂದಿದೆ. ಇದೆಲ್ಲ ಆದ ನಂತರ ಮಂಚದಿಂದ ಬಿದ್ದು ಮಗು ಮೃತಪಟ್ಟಿದೆ ಅಂತ ಕಥೆಯನ್ನ ಸಹ ಕಟ್ಟಿದ ಪೋಷಕರು. ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಕೊಲೆ ರಹಸ್ಯ ಬಯಲಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶೇಖಪ್ಪ ಮತ್ತು ವಿಜಯಲಕ್ಷ್ಮಿ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ರಾಕ್ಷಸ ತಂದೆಯನ್ನ ಪೊಲೀಸರು ಬಂಧಿಸಿದ್ದು, ತಲೆಮರೆಸಿಕೊಂಡಿರುವ ತಾಯಿಗಾಗಿ ಬಲೆ ಬೀಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಪುಂಡರ ಹಾವಳಿ ಮಿತಿ ಮೀರಿದ್ದು ಕುಟುಂಬವೊಂದರ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಓವರ್ಟೇಕ್ ವಿಚಾರಕ್ಕೆ ಗಲಾಟೆ ಮಾಡಿ ಬಳಿಕ ಸಿನಿಮಿಯಾ ಸ್ಟೈಲ್ನಲ್ಲಿ ಹಲ್ಲೆ ಮಾಡಿರುವ ಘಟನೆ ಮದ್ದೂರು ಫ್ಲೈಓವರ್ ಬಳಿ ನಡೆದಿದೆ. ಬೆಂಗಳೂರು ಮೂಲದ ಸಾಗರ್ ಕುಟುಂಬಸ್ಥರು ಮೈಸೂರಿನಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ರು. ಇದೇ ವೇಳೆ ಮತ್ತೊಂದು ಕಾರ್ನವರು ಓವರ್ಟೇಕ್ ವಿಚಾರಕ್ಕೆ ಕಿರಿಕ್ ಮಾಡಿ ಬಳಿಕ ಅಲ್ಲಿಂದ ಹಿಂಬಾಲಿಸಿಕೊಂಡು ಬಂದಿದ್ದ ಗ್ಯಾಂಗ್ ಮದ್ದೂರು ಫ್ಲೈಓವರ್ ಸಾಗರ್ ಕಾರು ಅಡ್ಡಗಟ್ಟಿ ಜಾಕ್ ರಾಡ್ನಿಂದ ಹಲ್ಲೆ ನಡೆಸಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಮದ್ದೂರು ಪೊಲೀಸರು ಆಗಮಿಸಿ ಸಾಗರ್ ಕುಟುಂಬವನ್ನ ರಕ್ಷಣೆ ಮಾಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಮದ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ.
ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮುಂದುವರೆಸಿದ್ದಾರೆ. ಶ್ರೀ ಶರಣ ಬಸವೇಶ್ವರ ದೇವರ ದರ್ಶನವನ್ನ ಪಡೆದ ಬಳಿಕ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ನಗರದ ಖ್ವಾಜಾ ಬಂದೆ ನವಾಜ್ ದರ್ಗಾಕ್ಕೆ ಭೇಟಿ ನೀಡಿದ್ರು. ದರ್ಗಾದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ ನಾಯಕರು ರಾಜ್ಯದ ಸುಖ ಶಾಂತಿ ಹಾಗೂ ಜನರ ಕಲ್ಯಾಣಕ್ಕಾಗಿ ಪ್ರಾರ್ಥನೆಯನ್ನ ಮಾಡಿದ್ರು. ಇದೇ ವೇಳೆ ದರ್ಗಾ ಸಮಿತಿಯ ವತಿಯಿಂದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಸತ್ಕಾರ ಮಾಡಲಾಯಿತು. ಇನ್ನು ಸಿಎಂಗೆ ಡಿಸಿಎಂ ಸಚಿವರು ಹಾಗೂ ಶಾಸಕರು ಸಾಥ್ ಕೊಟ್ಟಿದ್ದಾರೆ. ದೊಡ್ಡಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿರುವ ಜನ ಔಷಧಿ ಕೇಂದ್ರ ಕಳೆದ 7-8 ತಿಂಗಳುಗಳಿಂದ ಬಾಗಿಲು ಮುಚ್ಚಿದ್ದು ಬಡ ರೋಗಿಗಳು ತೀವ್ರ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಔಷಧಿಗಳನ್ನು ಒದಗಿಸುವ ಉದ್ದೇಶದಿಂದ ಆರಂಭಿಸಿದ ಜನ ಔಷಧಿ ಕೇಂದ್ರವೇ ಸ್ಥಗಿತಗೊಂಡಿರುವುದರಿಂದ ರೋಗಿಗಳು ಖಾಸಗಿ ಮೆಡಿಕಲ್ ಅಂಗಡಿಗಳಲ್ಲಿ ದುಬಾರಿ ಬೆಲೆಗೆ ಔಷಧಿಯನ್ನು ಖರೀದಿಸಲು ಅನಿವಾರ್ಯವಾಗಿದೆ. ಜನ ಔಷಧಿ ಕೇಂದ್ರವನ್ನು ಶೀಘ್ರದಲ್ಲೇ ಪುನರಾರಂಭಿಸುವಂತೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದು, ಬಡವರ ಅನುಕೂಲಕ್ಕಾಗಿ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಹೋರಾಟ ನಡೆಸುವುದಾಗಿ ಸಾರ್ವಜನಿಕರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಬೀದರ್ ನಗರದ ಚೌಪಾರ್ ಗಂಗನವಾಡಿ ಕೇಂದ್ರದಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವ ಪಿಎಲ್ಒ ಮಧುಮತಿ ಎಸ್ಐಆರ್ ಕರ್ತವ್ಯದ ವೇಳೆ ಅಸ್ವಸ್ಥಗೊಂಡಿದ್ರು. ಜುಲೈ 4ರಂದು ಮನೆ ಮನೆಗೆ ತೆರಳಿ ಅರ್ಜಿ ವಿತರಿಸುವ ಕಾರ್ಯದಲ್ಲಿ ತೊಡಗಿದ್ದಾಗಲೇ ಅವರಿಗೆ ಇಲ್ಲಿ ಮೈನರ್ ಬ್ರೈನ್ ಸ್ಟ್ರೋಕ್ ಕಾಣಿಸಿಕೊಂಡಿದ್ದು, ಕಳೆದ 3 ದಿನಗಳಿಂದ ಬೀದರ್ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಜುಲೈ 1ರಿಂದ 4ರವರೆಗೆ ಸುಮಾರು 400 ಅರ್ಜಿಗಳನ್ನು ಮಾತ್ರ ವಿತರಿಸಿದ ಮಧುಮತಿ ಉಳಿದ 600 ಅರ್ಜಿಗಳನ್ನು ಒಂದೇ ದಿನದಲ್ಲಿ ವಿತರಿಸಬೇಕಾದ ಒತ್ತಡದಲ್ಲಿದ್ದರು ಎಂಬ ಮಾಹಿತಿಯಲ್ಲಿ ಲಭ್ಯವಾಗಿದೆ. ಬೈಕ್ ಅಪಘಾತದಲ್ಲಿ ಓರ್ವ ವಿದ್ಯಾರ್ಥಿ ಮೃತಪಟ್ಟಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಬರ್ಗಿ ಬಳಿ ನಡೆದಿದೆ. ಅಂಕೋಲಾ ಕಾಲೇಜ್ಗೆ 2 ವಿದ್ಯಾರ್ಥಿಗಳು ತೆರಳುತ್ತಾ ಇದ್ದ ವೇಳೆ ಅಪಘಾತ ಸಂಭವಿಸಿ ಅಪಘಾತದಲ್ಲಿ ಓರ್ವ ವಿದ್ಯಾರ್ಥಿ ಚಿನ್ಮಯ್ ಮೃತಪಟ್ಟಿದ್ದು, ಇನೋವಾ ವಿದ್ಯಾರ್ಥಿ ತಿಲಕ್ ಗೌಡಕ್ಕೆ ಗಂಭೀರವಾಗಿ ಗಾಯಗಳಾಗಿವೆ. ಇನ್ನು 2 ವಿದ್ಯಾರ್ಥಿಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾಡುಕೋಣ ದಾಳಿಗೆ ಸಿಲುಕಿ ಮಹಿಳೆ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಬಿಳಗುಳಿ ಗ್ರಾಮದ ಬಳಿ ನಡೆದಿದೆ. ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ವೇಳೆ ಕಾಡುಕೋಣ ದಾಳಿ ಮಾಡಿದ್ದು, ಕೋಣದ ದಾಳಿಗೆ 52 ವರ್ಷದ ಶೀಲಾ ಮೃತಪಟ್ಟಿದ್ದಾರೆ. ಇನ್ನು ಇಲ್ಲಿ ಮಹಿಳೆಯ ಕುತ್ತಿಗೆ ಹಾಗೂ ಹೊಟ್ಟೆ ಭಾಗಕ್ಕೆ ಬಲವಾಗಿ ಕೋಣ ತಿವಿದಿದ್ದು, ತೀವ್ರ ರಕ್ತಸ್ರಾವದಿಂದ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ ಮಹಿಳೆ ಮೃತಪಟ್ಟಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಕಳಸಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರು ನಗರದ ನಡು ರಸ್ತೆಯಲ್ಲಿ ಹಸುವಿನ ತಲೆ ಪತ್ತೆಯಾಗಿದೆ. ಜೆಪಿ ನಗರ ನಾಚನಹಳ್ಳಿ ಪಾಳ್ಯ ಲೇಔಟ್ ಬಳಿ ಹಸುವಿನ ಚರ್ಮ, ತಲೆ ಹಾಗೂ ಕೊಂಬುಗಳು ಪತ್ತೆಯಾಗಿದ್ದು, ದುಷ್ಕರ್ಮಿಗಳು ನಡು ರಸ್ತೆಗೆ ಎಸೆದು ಹೋಗಿದ್ದಾರೆ. ಘಟನಾ ಸ್ಥಳಕ್ಕೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಭೇಟಿ ನೀಡಿದ್ದು, ಜಿಲ್ಲಾಧಿಕಾರಿಗಳು ಆಗಮಿಸಿ ಪರಿಶೀಲನೆಯನ್ನ ನಡೆಸಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ನಾಚನಹಳ್ಳಿ ಪಾಳ್ಯದ ಸುತ್ತಮುತ್ತ ಗೋಮಾಂಸ ಮಾರಾಟ ಮಾಡ್ತಾ ಇದ್ದಾರೆ, ಇದರಿಂದ ಈ ಕೃತ್ಯ ಅಂತ ಹೇಳಿ ಆರೋಪಿಸಿದ್ದಾರೆ. ಮಂಡ್ಯದ ಮುತ್ತತ್ತಿಯಲ್ಲಿ ಭಾರೀ ಗಾತ್ರದ ಹೆಪ್ಪಾವು ಪತ್ತೆಯಾಗಿದೆ. ಗ್ರಾಮದ ದೇವಸ್ಥಾನದ ಬಳಿ ಸುಮಾರು 12 ಅಡಿ ಉದ್ದದ 50 ಕೆಜಿ ತೂಕದ ಹೆಪ್ಪಾವು ಕಾಣಿಸಿಕೊಂಡಿತ್ತು. ಬೃಹತ್ ಗಾತ್ರದ ಹೆಪ್ಪಾವನ್ನ ಸ್ಥಳೀಯ ಯುವಕರು ಸುರಕ್ಷಿತವಾಗಿ ರಕ್ಷಣೆ ಮಾಡಿದ್ದಾರೆ. ಬಳಿಕ ಹೆಪ್ಪಾವನ್ನ ಮುತ್ತತ್ತಿ ಅರಣ್ಯ ಪ್ರದೇಶದಲ್ಲಿ ಸುರಕ್ಷಿತವಾಗಿ ಬಿಡಲಾಯಿತು.
ಬಿಡು ಪಾಲ ಒಳಗೆ